ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿಮಾನ ವಿಮಾನ ಇಂಗ್ಲಿಷಲ್ಲಿ ನಾವೇನಂತೇವೆ, ಏರೋಪ್ಲೇನ್ ಅಂತ ಕರಿತೇವೆ, ರೈಟ್? ಹಾಗಾದ್ರೆ ವಿಮಾನದ ಬಗ್ಗೆ 10 ಸಾಲಿನ ಪುಟ್ಟ ಒಂದು ಪ್ರಬಂಧ ನೋಡ್ತಾ ಹೋಗೋಣ. ಹಾರಿ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋದ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ವಿಮಾನದ ಬಗ್ಗೆ 10 ಸಾಲಿನ ಸರಳ ವಾಕ್ಯಗಳು ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ. ವಿಮಾನವು ಹಾರುವ ವಾಹನವಾಗಿದೆ. ವಿಮಾನವು ಹಾರುವ ವಾಹನವಾಗಿದೆ. ಎರಡನೇ ಪಾಯಿಂಟ್, ವಿಮಾನ ಆಕಾಶದಲ್ಲಿ ಹಾರುತ್ತದೆ. ವಿಮಾನ ಆಕಾಶದಲ್ಲಿ ಹಾರುತ್ತದೆ. ಮೂರನೇ ಪಾಯಿಂಟ್, ಇದನ್ನು ಪೈಲಟ್ ಚಲಾಯಿಸುತ್ತಾನೆ. ಇದನ್ನ ಪೈಲಟ್ ಓಡಿಸ್ತಾನೆ. ಓಕೆನಾ? ನಾವು ಬಸ್ನ ಡ್ರೈವರ್ ಅಂತ ಕರಿತೀವಿ, ಬಸ್ನ ಇದು ಮಾಡೋರ್ನ. ಅದೇ ವಿಮಾನ ನಡೆಸೋರು ನಾವು ಪೈಲಟ್ ಅಂತ ಕರಿತೇವೆ. ಓಕೆ. ನಾಲ್ಕನೇ ಪಾಯಿಂಟ್, ಇದು ತುಂಬಾ ವೇಗವಾಗಿ ಹಾರುತ್ತದೆ. ಓಕೆನಾ? ತುಂಬಾ ವೇಗವಾಗಿ ಹಾರುತ್ತದೆ ಇದು. ಐದನೇ ಪಾಯಿಂಟ್, ವಿಮಾನದಲ್ಲಿ ಪ್ರಯಾಣಿಕರಿಗೆ ಸಹಾಯ ಮಾಡಲು ಏರ್ ಹೋಸ್ಟ್ರೆಸ್ ಇರುತ್ತಾರೆ. ಏರ್ ಹೋಸ್ಟ್ರೆಸ್ ಅಂತ ನಿಮಗೆ ಏನಾದ್ರೂ ತೊಂದರೆ ಆದಾಗ ಅಥವಾ ನಿಮಗೆ ಅನ್ಈಸಿ ಆದಾಗ ಅವ್ರನ್ನ ಕೇಳಿ ನೀವು ಹೆಲ್ಪ್ ಪಡಿಬಹುದು. ಓಕೆನಾ? ಯಾರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಏರ್ ಹೋಸ್ಟ್ರೆಸ್ ಅಂತಕ್ಕಂಥವ್ರು. ಓಕೆ. ಆರನೇ ಪಾಯಿಂಟ್ ನೋಡಿ. ಇದು ವಿಮಾನ ನಿಲ್ದಾಣದಲ್ಲಿ ಇಳಿಯುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ಬಸ್ ಅಂತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ನಲ್ಲಿ ಇರುತ್ತೆ. ಆದ್ರೆ ವಿಮಾನ ಎಲ್ಲಿರ್ತದೆ? ವಿಮಾನ ನಿಲ್ದಾಣದಲ್ಲಿ ಇರ್ತದೆ. ಅದನ್ನ ವಿಮಾನ ನಿಲ್ದಾಣ ಅಂತ ಕರಿತೇವೆ. ಇಂಗ್ಲಿಷ್ನಾಗ ಏರ್ಪೋರ್ಟ್ ಅಂತ ಕರಿತೇವೆ. ಹೌದಾ? ಇದು ವಿಮಾನ ನಿಲ್ದಾಣದಲ್ಲಿ ಇಳಿಯುತ್ತದೆ. ಏಳನೇ ಪಾಯಿಂಟ್, ಇದು ದುಬಾರಿ ವೆಚ್ಚದ ಸಾರಿಗೆಯಾಗಿದೆ. ನೋಡಿ, ಟ್ರೈನ್ ನಲ್ಲಿ, ಬಸ್ ನಲ್ಲಿ ಇವೆಲ್ಲ ಕಡಿಮೆ ಇರ್ತದ. ಆದ್ರೆ ವಿಮಾನ ಹೋಗ್ಬೇಕಂದ್ರೆ ಭಾರಿ ದುಬಾರಿ ಇರ್ತದೆ, ಭಾರಿ ರೊಕ್ಕ ಬೇಕಾಗ್ತದೆ, ಹಣ ಬೇಕಾಗ್ತದೆ. ಇದು ದುಬಾರಿ ವೆಚ್ಚದ ಸಾರಿಗೆಯಾಗಿದೆ ಅಂತಕ್ಕಂಥದ್ದು. ಎಂಟನೇ ಪಾಯಿಂಟ್, ವಿಮಾನದಿಂದಾಗಿ ದೂರದ ಸ್ಥಳಗಳಿಗೆ ಕಡಿಮೆ ಸಮಯದಲ್ಲಿ ಮುಟ್ಟಬಹುದು. ಓಕೆನಾ? ವಿಮಾನದಾಗ ನಾವು ಹೋಗಿ ಕಡಿಮೆ ಸಮಯದಾಗ ನಾವು ಮುಟ್ಟಬಹುದು. ಟ್ರೈನ್ ಆದ್ರಿಗಿನ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಂದ್ರೆ 2 ದಿವಸ ತಗತ್ತದೆ. ಆದ್ರೆ ಇಲ್ಲಿ 5-6 ತಾಸಿನೊಳಗೆ ಹೋಗಿ ಮುಟ್ಟಿ ಬಿಡ್ತೇವೆ. ಹೌದಾ? ವಿಮಾನದಿಂದಾಗಿ ದೂರದ ಸ್ಥಳಗಳಿಗೆ ಕಡಿಮೆ ಸಮಯದಲ್ಲಿ ಮುಟ್ಟಬಹುದು ಅಂತಕ್ಕಂಥದ್ದು. 9ನೇ ಪಾಯಿಂಟ್ ನೋಡಿ. ಸಾಮಾನ್ಯವಾಗಿ ವಿಮಾನಗಳು 30,000ದಿಂದ 42,000 ಅಡಿ ಎತ್ತರದಲ್ಲಿ ಹಾರುತ್ತವೆ. ಓಕೆನಾ? ನಾವು ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ನೋಡಿದಾಗ ಇದು 9 ರಿಂದ 12 ಕಿಲೋಮೀಟರ್ ಹೈಟ್ ನಾಗ ಹೋಗ್ತದೆ. ಓಕೆನಾ ಮಕ್ಕಳ? ನಿಮಗೆ ಹೈಟ್ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ. ಕಿಲೋಮೀಟರ್ ಅಂದ್ರೆ ನಿಮಗೆ ಜಲ್ದಿ ಅರ್ಥ ಆಗುತ್ತೆ ಅಂತ ಹೇಳಿ. ಓಕೆನಾ? ಇಲ್ಲಿ ಅಡಿಗಳು ನಿಮಗೆ ಹೇಳಿದಿರ್ತಕ್ಕಂಥದ್ದು. 10ನೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ನೋಡಿ. ವಿಮಾನವನ್ನು ರೈಟ್ ಬ್ರದರ್ಸ್ ಅಥವಾ ರೈಟ್ ಸಹೋದರರು ಅಂತಾನೂ ನಾವು ಕರಿತೇವೆ. ಓಕೆನಾ? ರೈಟ್ ಬ್ರದರ್ಸ್ ಕಂಡು ಹಿಡಿದರು. ಇಲ್ಲಿ ಕಾಣ್ತಾ ಇದೆಯಾ? ಅವರೇನೆ. ವಿಮಾನವನ್ನು ರೈಟ್ ಬ್ರದರ್ಸ್ ಕಂಡು ಹಿಡಿದರು.
ಓಕೆ ಮಕ್ಕಳೇ, ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತು. ಇಷ್ಟವಾದ್ರೆ ಒಂದು ಲೈಕ್, ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಮುಚ್ಚಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.